ಗೈಸ್ ID ಕಾರ್ಡು ಹಾಕೊಂಡಿದ್ದೀನಿ ಅಂದರೆ ಪಕ್ಕ ಗೊತ್ತು ಕಾಲೇಜ್ ಒಳಗೆ ಇರ್ತೀನಂತ. ಏನಪ್ಪ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನನಗೂ ಮತ್ತು ನನ್ನ ಫ್ರೆಂಡ್ಗೂ ಒಂದು ವಾದ ನಡೀತು. ಏನಪ್ಪ ಅಂದರೆ ರೆಸ್ಟೋರೆಂಟ್ ಫುಡ್ ಚೆನ್ನಾಗಿರುತ್ತಾ ಮತ್ತು ಸ್ಟ್ರೀಟ್ ಫುಡ್ ಚೆನ್ನಾಗಿರುತ್ತಾ ಅಂತ. ಸೊ ಅದಕ್ಕೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಆ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ಏನಪ್ಪ ಅಂದರೆ 3 ಫುಡ್ಸ್ನ ನಾವು ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಆನ್ಲೈನಲ್ಲಿ ರೆಸ್ಟೋರೆಂಟಲ್ಲಿ ಆರ್ಡರ್ ಮಾಡ್ತೀವಿ ಮತ್ತು ಇಲ್ಲಿ ಸ್ಟ್ರೀಟ್ ಫುಡ್ಡು ಲೋಕಲಲ್ಲಿ ಹೋಗಿ ಇವಾಗಲೇ ತರ್ತೀವಿ. ಬನ್ನಿ. ಇವಾಗ ನಾವು ಪಿಜ್ಜಾ ಮತ್ತು ಬರ್ಗರ್ ತಗೊಳಕ್ಕೆ ಇಲ್ಲೇ ನಮ್ಮ ಕಾಲೇಜ್ ಆಪೋಸಿಟ್ ಇರೋ ಒಂದು ಸ್ಟೋರಿಗೆ ಬಂದಿದ್ದೀವಿ. ಇವಾಗ ಪಿಜ್ಜಾ ಮತ್ತು ಬರ್ಗರ್ ತಗೊಂಡೋಗ್ಬೇಕು ಮತ್ತು ಆರ್ಡರ್ ಮಾಡಬೇಕು ಇನ್ನು ರೆಸ್ಟೋರೆಂಟಲ್ಲಿ. ಬರ್ಗರು ಮತ್ತು ಪಿಜ್ಜಾ ತಗೊಂಡಿದ್ದಾಯಿತು, ರೆಸ್ಟೋರೆಂಟಲ್ಲಿ ತಗೋಬೇಕು, ಇನ್ನು ಆರ್ಡರ್ ಮಾಡಬೇಕು. ಇವಾಗ ಬನ್ನಿ ಆರ್ಡರ್ ಮಾಡೋಣ. ಇವಾಗ ಸ್ಟ್ರೀಟಲ್ಲಿ ತಗೊಂಡಿದ್ದಾಯಿತು, ಇವಾಗ ಆರ್ಡರ್ ಮಾಡಬೇಕು. ಬನ್ನಿ ಗೈಸ್, ಇವಾಗ ಫ್ರೈಡ್ ರೈಸ್ ತೊಗೊಳಕ್ಕೆ ಬಂದಿದ್ದೀವಿ. ಬನ್ನಿ ತೊಗೊಂಡು ಆನ್ಲೈನಾಗೆ ಬೇರೆ ಆರ್ಡರ್ ಮಾಡಬೇಕು. ಗೈಸ್, ಇವಾಗ ಫ್ರೈಡ್ ರೈಸ್ ತೊಗೊಂಡಿದ್ದಾಯಿತು. ಒಂದೊಂದೇ ತೊಗೊತಿದ್ದೀವಿ. ಇನ್ನು ಆನ್ಲೈನಾಗಿ ಆರ್ಡರ್ ಮಾಡಿದ್ದೀವಿ, ಅದು ಬೇರೆ ಬರಬೇಕು. ನೋಡೋಣ ಗೈಸ್, ಫಸ್ಟ್ ಟೈಮ್ ಈ ಥರ ವಿಡಿಯೋ ಮಾಡ್ತಾ ಇರೋದು. ನೋಡೋಣ ಯಾವ ಥರ ಬರುತ್ತೆ ಅಂತ. ಇವಾಗ ಡಾಮಿನೋಸಿಂದ ಪಿಜ್ಜಾ ಬಂದಿದೆ. ಬನ್ನಿ, ಇನ್ನೂ ಒಂದು ಬರ್ಗರ್ ಬೇರೆ ಬರಬೇಕು, ಅದು ಬೇರೆ ಪಿಕಪ್ ಮಾಡೋಣ. ಗೈಸ್, ಆರ್ಡರ್ ಮಾಡಿರೋ ಫುಡ್ ಎಲ್ಲ ಬಂದಿದ್ದಾವೆ. ಟೋಟಲ್ 3 ಫುಡ್ಸ್ ಇದ್ದಾವೆ. ಇವಾಗ ಎಲ್ಲ ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡಿ ರಿವ್ಯೂ ಮಾಡಿ ಅದಕ್ಕೂ ರೇಟಿಂಗ್ಸು ಕೊಟ್ಟು ಹೇಳ್ತೀನಿ. ಗೈಸ್, ಇದ್ರಾಗೆಲ್ಲ ಫುಡ್ ಇದ್ದಾವೆ. ಯಾವ ಥರ ಇಟ್ಕೊಂಬತ್ತಿದ್ದೀವಿ ನೋಡಿ. ಯಾರ್ದು ಸ್ವಲ್ಪ ಮಿಸ್ ಆದ್ರೂ ಎಲ್ಲ ಮಿಕ್ಸ್ ಆಗೋಗ್ತವೆ. ಗೈಸ್, ನಾವಿವಾಗ ಎಲ್ಲಿದ್ದೀವಿ ಅಂದರೆ ನಾನು ಮತ್ತು ನಮ್ಮ ಫ್ರೆಂಡ್ಸು, ವೀಡಿಯೋದಲ್ಲಿರೋದು ಮಾತ್ರ ನಾನು. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಕಾಲೇಜ್ ಪಾರ್ಕಲ್ಲಿದ್ದೀನಿ. ಇಲ್ಲೇ ಫುಡ್ ರಿವ್ಯೂ ಮಾಡೋಣ ಬನ್ನಿ. ಎಲ್ಲ ಬ್ಯಾಗಲ್ಲಿದ್ದಾವೆ, ಒಂದೊಂದೇ ತೆಗೆದಿಕ್ಬೇಕು ಇವಾಗ. ಗೈಸ್, ಇದು ಬರ್ಗರು. ಕ್ಲೋಸಪ್ಪಿಗೆ ಬಾ. ಗೈಸ್, ಇದು ಬರ್ಗರ್ ಆರ್ಡರ್ ಮಾಡಿರೋದು. ಅದು ಯಾವುದೋ ಕೆಫೆನ ರೆಸ್ಟೋರೆಂಟು ಮರ್ತೋಯ್ತದು, ಹೆಸರೇ ಒಂಥರ ಆಯ್ತದು. ಆಮೇಲೆ ಆರ್ಡರ್ ಮಾಡಿದ್ದು ಗೈಸ್, ಇದು ಡಾಮಿನೋಸಿಂದ ಪಿಜ್ಜಾ. ಆಮೇಲೆ ನಾರ್ಮಲ್ ಪಿಜ್ಜಾ ತೋರಿಸ್ತೀನಿ ತಡೀರಿ. ನಾರ್ಮಲ್ ಪಿಜ್ಜಾ ಅಂದರೆ ಇಲ್ಲಿ ತೊಗೊಂಡಿರೋದು ಗೈಸ್. ಯಾವ ಹುಟ್ಟಾಗೈತೆ ಇದು ನಾರ್ಮಲ್. ಇಲ್ಲೇ ನಮ್ಮ ಕಾಲೇಜ್ ಆಪೋಸಿಟ್ ಇರೋ ಸ್ಟೋರಲ್ಲಿ ತೊಗೊಂಡಿದ್ದು. ಗೈಸ್, ಇದು ಬರ್ಗರು ಅಂದರೆ ಇಲ್ಲೇ ಸ್ಟೋರಲ್ಲಿ ತಗೊಂಡಿದ್ದು. ಮತ್ತು ಇದು ಆರ್ಡರ್ ಮಾಡಿರೋ ಬರ್ಗರು. ಆಮೇಲೆ ಇದು ಫ್ರೈಡ್ ರೈಸು ಆರ್ಡರ್ ಮಾಡಿರೋದು. ಮತ್ತು ಇದು ಇಲ್ಲಿ ಲೋಕಲಾಗಿ ತಗೊಂಡಿರೋದು. ಇದು ಇಲ್ಲೇ ಸ್ಟ್ರೀಟಲ್ಲಿ ತಗೋಬೇಕು. ಸೊ ಬನ್ನಿ ಗೈಸ್, ಒಂದೊಂದೇ ಟೇಸ್ಟ್ ಮಾಡೋಣ. ಯಾವ್ದು ಸಖತ್ತಾಗಿದೆ ಅಂತ ಹೇಳ್ತೀನಿ. ಫಸ್ಟ್ ಯಾವ್ದು ತಿನ್ನಲಿ? ಪಿಜ್ಜಾ ತಿನ್ನೋಣ, ಅದು ಬೇಗ ಆರೋಗುತ್ತೆ. ಅದಕ್ಕೆ ಪಿಜ್ಜಾ ತಿನ್ನೋಣ. ಗೈಸ್, ಪಿಜ್ಜಾ ಊಟ ನೋಡಿ, ಅದು 4 ಪೀಸ್ ಆಗಿ ಎಲ್ಲೆಲ್ಲ ಹೋಗ್ಬಿಟ್ಟೈತೆ. ಅದು ಬ್ಯಾಗಲ್ಲಿ ಇಟ್ಕೊಂಡಿದ್ವಲ್ಲ ಅದಕ್ಕೆ. ಇದು ಇಲ್ಲೇ ನಮ್ಮ ಕಾಲೇಜ್ ಈಚ್ ಕಡೆ ತಗೊಂಡಿರೋ ಪಿಜ್ಜಾ. ಇದು ಬುಕ್ ಮಾಡಿರೋ ಪಿಜ್ಜಾ. ಇದು ಹೆಂಗಾಗಿದೆ ಅಂತ ನೋಡೋಣ. ಸೊ ಗೈಸ್, ಇದು ಬುಕ್ ಮಾಡಿರೋದು ಕಾರ್ನ್ ಪಿಜ್ಜಾ. ಅದು ಯಾವುದಿದು? ಕ್ಯಾಪ್ಸಿಕಮ್ ಪಿಜ್ಜಾ ಇದು. ಕರೆಕ್ಟ್. ನಾನು ಶಾಕ್ ಆಗಿದ್ದೆ, ಯಾವುದೋ ಬೇರೆ ಕೊಟ್ಬಿಡೋರು ಅಂತ. ಸೊ ಬನ್ನಿ ಗೈಸ್, ಇವಾಗ ಟೇಸ್ಟ್ ಮಾಡೋಣ. ತಿಂತೀನಿ ಎಲ್ಲ ಒಂದೊಂದೇ ಟೇಸ್ಟ್ ಮಾಡೋದು. ನಾನು ಎತ್ತಿಕ್ಬಿಡ್ತೀನಿ, ಆಮೇಲೆ ತಿನ್ಕೋಣ. ಗೈಸ್, ಇದು ಟೊಮೊಟೊ ಸಾಸ್ ಹಾಕೊಂಡು ಟೇಸ್ಟ್ ಮಾಡಬೇಕು. ಗೈಸ್, ಈ ಪಿಜ್ಜಾ ತಿಂದು ಟೇಸ್ಟ್ ಮಾಡಿದೆ, ಅದನ್ನು ಟೇಸ್ಟ್ ಮಾಡ್ತೀನಿ, ಆಮೇಲೆ ಕಂಪೇರ್ ಮಾಡ್ತೀನಿ. ಇದನ್ನ ಎತ್ತಿಕ್ಬಿಡ್ತೀನಿ.
ಗೈಸ್ ಇದ್ರಾಗ ಟೊಮೊಟೊ ಸಾಸ್ ಕೊಟ್ಟಿಲ್ಲ, ಇದೇನೋ ಇದೆ, ಇದಕ್ಕೆ ಹಾಕೊಂಡು ತಿಂತೀನಿ ನೋಡೋಣ. ಬೇಸಿಕ್ಲಿ ನನಗೆ ಫುಡ್ ರಿವ್ಯೂಸ್ ಕೊಡೋಕ್ಕೆ ಬರೋಲ್ಲ, ಬಟ್ ಏನಪ್ಪ ಅಂದರೆ ಆ ಪಿಜ್ಜಾನು ಚೆನ್ನಾಗೈತೆ, ಈ ಪಿಜ್ಜಾನು ಚೆನ್ನಾಗೈತೆ, ಅಂದರೆ ಸೇಮ್ ಟೇಸ್ಟು. ಇದು ಬಂದು ಕಾರ್ನ್ ಪಿಜ್ಜಾ, ಅದು ಬಂದು ಕ್ಯಾಪ್ಸಿಕಮ್ ಪಿಜ್ಜಾ. ಇವಾಗ ರೇಟಿಂಗ್ಸ್ ಕೊಡಬೇಕಪ್ಪ ಅಂದರೆ ಔಟ್ ಆಫ್ 5 ಕೊಟ್ಟರೆ ಅದಕ್ಕೊಂದು 4 ಕೊಡ್ಬೋದು, ಇದಕ್ಕೊಂದು 4.5. ಗೈಸ್ ಇದು ರೆಸ್ಟೋರೆಂಟ್ ಬರ್ಗರು, ಇದರಲ್ಲೂ ಕೆಚಪ್ ಕೊಟ್ಟಿದ್ದಾರೆ. ಕೆಚಪ್ ಅದರೊಳಗೆ ಒಂದಿದೆ, ಅದರಲ್ಲೇ ಹಾಕೊಂಬಿಡೋಣ, ವೇಸ್ಟ್ ಆಗುತ್ತೆ. ಗೈಸ್ ದಿಸ್ ಈಸ್ ರೆಸ್ಟೋರೆಂಟ್ ಬರ್ಗರ್, ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಮಗ ಇಷ್ಟನ್ನು ತಿನ್ನೋಕ್ಕಾಗುತ್ತಾ? ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಸಾಸ್ ಹಾಕೊಂಡು ಪೇಪರ್ ಸಮೇತ ತಿಂತೀನಿ ನೋಡ್ಕೊ. ಗೈಸ್ ಫುಲ್ ಬರ್ಗರ್ ತಿನ್ನೋಕ್ಕಾಗಿಲ್ಲ, ಸ್ವಲ್ಪ ಟೇಸ್ಟ್ ಮಾಡಿದ್ದೀನಿ. ಇವಾಗ ನಾರ್ಮಲ್ ಅಂದರೆ ಸ್ಟ್ರೀಟಲ್ಲಿ ತಗೊಂಡಿರೋ, ರೋಡ್ ಸೈಡ್ ತಗೊಂಡಿರೋ ಬರ್ಗರು. ರೋಡ್ ಸೈಡ್ ಅಂದರೆ ಅದು ಕೆಫೆನೇ ಬಂದು, ಬಟ್ ನೋಡೋಣ ಈ ಟೇಸ್ಟ್ ಹೇಗಿದೆ ಅಂತ. ಗೈಸ್ ಪ್ಯಾಕಿಂಗ್ ಮಾತ್ರ ಸಖತ್ತಾಗಿದೆ. ಇದನ್ನು ಪ್ಯಾಕಿಂಗ್ ಈಸ್ ಗುಡ್ ಕ್ವಾಲಿಟಿ, ಬಟ್ ನಾವು ಬ್ಯಾಗಲ್ಲಿ ಇಟ್ಕೊಂಡಿರೋ ಕಾರಣ ಸ್ವಲ್ಪ ಬರ್ಗರ್ ಇಸಿಕೊಂಡಿದೆ. ಟೇಸ್ಟ್ ಮಾಡೋಣ. ಇದಕ್ಕೂ ಸ್ವಲ್ಪ ಟೊಮೊಟೊ ಸಾಸ್ ಹಾಕೊಂಡು ಟೇಸ್ಟ್ ಮಾಡೋಣ ಬನ್ನಿ. ಇಷ್ಟೆಲ್ಲ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಟೇಸ್ಟ್ ಮಾಡಬೇಕು. ಓಕೆ ಗೈಸ್, ಈ ಬರ್ಗರು ಮತ್ತು ಈ ಬರ್ಗರು ಅಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿರೋ ಬರ್ಗರ್ ಮತ್ತು ಇಲ್ಲೇ ರೋಡ್ ಸೈಡಲ್ಲಿ ತೊಗೊಂಡಿರೋ ಬರ್ಗರು ಕಂಪೇರ್ ಮಾಡಿದ್ರೆ ನನಗೆ ಬೆಟರ್ ಇದೆ ಅನಿಸ್ತು. ರೋಡ್ ಸೈಡಲ್ಲಿರೋ ಬರ್ಗರ್ ಪ್ರೈಸ್ ವೈಸು ಕಮ್ಮಿ ಇದೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ. ಇದರ ರೇಟಿಂಗ್ಸ್ ಕೊಡೋದಾದರೆ ಔಟ್ ಆಫ್ 5 ಇದಕ್ಕೊಂದು 4 ಕೊಡ್ಬೋದು ಗೈಸ್. ಇದಕ್ಕೊಂದು 3.8 ಕೊಡ್ಬೋದು. ಗೈಸ್ ಫೈನಲಿ ಫ್ರೈಡ್ ರೈಸ್ನ ಟೇಸ್ಟ್ ಮಾಡ್ತಾಯಿದ್ದೀವಿ. ಇದು ಬಂದು ಆರ್ಡರ್ ಮಾಡಿರೋದು. ಮೊದಲು ಇದನ್ನು ಟೇಸ್ಟ್ ಮಾಡ್ತೀನಿ. ಗೈಸ್ ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಇನ್ನು ಅದಕ್ಕೆ ಕಂಪೇರ್ ಮಾಡಿ ನೋಡೋಣ. ಇದು ಬಂದು ಇಲ್ಲೇ ರೋಡ್ ಸೈಡ್ ತಗೊಂಡಿರೋದು. ನೋಡಿದ್ರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಕ್ವಾಂಟಿಟಿ ಜಾಸ್ತಿ ಇದೆ ಸ್ವಲ್ಪ. ಇದು ಗೈಸ್ ಇದೇನಪ್ಪ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಇದೆ, ಬಟ್ ಕ್ವಾಂಟಿಟಿ ವೈಸ್ ಜಾಸ್ತಿ ಇದೆ. ಟೇಸ್ಟು ಕೂಡ ಚೆನ್ನಾಗಿದೆ. ಸ್ವಲ್ಪ ಖಾರ ಜಾಸ್ತಿ ಆಯಿತು ಅನಿಸ್ತಾ ಇದ್ದಿದ್ದು, ಬಟ್ ಇದು ಟೇಸ್ಟ್ ಸಖತ್ತಾಗೈತೆ. ಬಟ್ ಇದರಲ್ಲಿ ಕ್ವಾಂಟಿಟಿ ಕಮ್ಮಿ ಇದೆ. ನೀವೇ ನೋಡಿಬೇಕಾದ್ರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇದೆ. ಇವೆರಡಕ್ಕೂ ಕಂಪೇರ್ ಮಾಡೋದಾದರೆ ಪ್ರೈಸಲ್ಲಿ ವಿನ್ ಆಗಿದ್ದು ಇದು, ಬಟ್ ಕ್ವಾಂಟಿಟಿ ವೈಸ್ ಇದು. ರೇಟಿಂಗ್ಸ್ ಕೊಡಬೇಕಪ್ಪ ಅಂದರೆ ಟೇಸ್ಟ್ ವೈಸ್ ರೇಟಿಂಗ್ಸ್ ಕೊಡಬೇಕು ಅಂದರೆ ಇದಕ್ಕೊಂದು 4.5, ಇದಕ್ಕೊಂದು 4. ಗೈಸ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಫುಡ್ಡಿನ ಖಾಲಿ ಮಾಡಬೇಕು. ಟೇಸ್ಟ್ ಮಾತ್ರ ಬೆಂಕಿ ಇದೆ. ಒಂದೊಂದು ರೆಸ್ಟೋರೆಂಟ್ ಕಡೆದು ಚೆನ್ನಾಗಿದೆ, ಒಂದೊಂದು ಸತಿ ರೋಡ್ ಸೈಡ್ದು ಚೆನ್ನಾಗಿದೆ. ಒಂದು ಸತಿ ಕ್ವಾಂಟಿಟಿ ಜಾಸ್ತಿ ಕೊಟ್ಟರೆ, ಒಂದು ಸತಿ ಕ್ವಾಂಟಿಟಿ ಕಮ್ಮಿ ಕೊಡ್ತಾರೆ. ಕಂಪೇರ್ ಮಾಡಿ ಹೇಳಿದ್ದೀನಿ. ನಿಮಗೆ ಯಾವುದು ಇದರಲ್ಲಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.